ದೀರ್ಘಕಾಲದ ಕಠಿಣ ಕಾಯಿಲೆಗಳ ಚಿಕಿತ್ಸೆಗೆ ಸರಳ ಪರಿಣಾಮಕಾರಿಯಾದ ಸರಳ ಔಷಧಿಗಳು ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿದೆ. ಹಾಗಾಗಿ ಹೋಮಿಯೋಪತಿ ಔಷಧಿಗಳನ್ನು ಮೊದಲಿಗೆ ಆರೋಗ್ಯವಂತ ಮನುಷ್ಯನ ಮೇಲೆ ಪ್ರಯೋಗಿಸಿ ಔಷಧಿಯ ನೈಜ ಗುಣಗಳನ್ನು ಕಂಡುಹಿಡಿಯಲಾಗಿದೆ. ಹೋಮಿಯೋಪತಿ ಔಷಧಗಳ ಅಧ್ಯಯನ ಮತ್ತು ಔಷಧಗಳ ಗುಣಗಳನ್ನು ಅಧ್ಯಯನ ಮಾಡುವುದಕ್ಕೆ ಹೋಮಿಯೋಪತಿಕ್ ಡ್ರಗ್ ಪ್ರೂವಿಂಗ್ ಎಂದು ಹೇಳಲಾಗುತ್ತದೆ. ಹೋಮಿಯೋಪತಿ ಔಷಧ ಪದ್ಧತಿಯ ಮೂಲಭೂತ ಸಿದ್ಧಾಂತದ ಪ್ರಕಾರ ಯಾವ ಔಷಧಿ ಆರೋಗ್ಯವಂತ ವ್ಯಕ್ತಿಯಲ್ಲಿ ಕೆಲವು ಲಕ್ಷಣಗಳನ್ನು ಉಂಟುಮಾಡಬಲ್ಲದೋ ಅದೇ ಔಷಧಿ ಸಮಾನ ರೋಗ ಲಕ್ಷಣಗಳನ್ನು ಒಳಗೊಂಡ ರೋಗಿಯನ್ನು ಗುಣಪಡಿಸಲು ಉಪಯೋಗಿಸಬಹುದು. ಹೋಮಿಯೋಪತಿಯಲ್ಲಿ ಡ್ರಗ್ ಪ್ರೂವಿಂಗ್ ಎನ್ನುವುದು ಔಷಧ ಶಾಸ್ತ್ರದ ಫೇಸ್ 1 ಕ್ಲಿನಿಕಲ್ ಟ್ರಯಲ್ಗೆ ಸಮವಾದ ಪ್ರಕ್ರಿಯೆಯಾಗಿದೆ. ಇದು ಸುರಕ್ಷಿತ ಜ್ಞಾನವೃದ್ಧ ಪ್ರಕ್ರಿಯೆಯಾಗಿದ್ದು ಮಾನವನ ದೇಹಕ್ಕೆ ಯಾವುದೇ ಹಾನಿಯನ್ನು ಉಂಟುಮಾಡುವುದಿಲ್ಲ. ಇದು ವ್ಯಕ್ತಿಗೆ ತನ್ನ ದೇಹ, ಮನಸ್ಸು ಮತ್ತು ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಅರಿವು ಮೂಡಿಸುತ್ತದೆ. ಹೋಮಿಯೋಪತಿಯ ಔಷಧಗಳ ಸಂಪೂರ್ಣ ಮತ್ತು ವಿವರವಾದ ಅಧ್ಯಯನದ ನಂತರ ಡ್ರಗ್ ಪ್ರೂವಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಇದನ್ನು ಆರೋಗ್ಯವಂತ ಸ್ವಯಂ ಸೇವಕರಿಗೆ ಅಂದರೆ ಹೆಲ್ದಿ ವಾಲಂಟಿಯರ್ಸ್ಗೆ ನೀಡಲಾಗುತ್ತದೆ. ಅದರ ಬಳಕೆ ಸ್ವಯಂ ಸೇವಕರ ಆರೋಗ್ಯದಲ್ಲಿ ಉಂಟಾಗುವ ತಾತ್ಕಾಲಿಕ ಮತ್ತು ಸೂಕ್ಷ್ಮ ಬದಲಾವಣೆಗಳನ್ನು ನಿಕಟವಾಗಿ ಗಮನಿಸಿ ಅವುಗಳನ್ನು ಎಚ್ಚರಿಕೆಯಿಂದ ದಾಖಲಿಸಲಾಗುತ್ತದೆ. ಡ್ರಗ್ ಪ್ರೂವಿಂಗ್ ಪ್ರಕ್ರಿಯೆ ಮುಗಿದ ನಂತರ ಅದರ ಸುರಕ್ಷಿತ ಪ್ರಮಾಣ ಸೇಫ್ ಡೋಸ್ ಅನ್ನು ನಿರ್ಧರಿಸಲಾಗುತ್ತದೆ. ಆರೋಗ್ಯವಂತ ಸ್ವಯಂ ಸೇವಕರ ಅಂದರೆ ಹೆಲ್ದಿ ವಾಲಂಟಿಯರ್ಸ್ ಮೇಲೆ ನಡೆಸಲಾಗುವ ಈ ಡ್ರಗ್ ಪ್ರೂವಿಂಗ್ ಪ್ರಕ್ರಿಯೆ ಪ್ರಾಣಿಗಳ ಮೇಲೆ ನಡೆಯುವ ಅಧ್ಯಯನಗಳಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳಿಗಿಂತ ಔಷಧೀಯ ಸೂಕ್ಷ್ಮ ಲಕ್ಷಣಗಳನ್ನು ಗುರುತಿಸಲು ಸಹಾಯಕವಾಗುತ್ತದೆ. ಇದು ಹೋಮಿಯೋಪತಿಯ ಮೆಟೀರಿಯಾ ಮೆಡಿಕಾಗೆ ಅತ್ಯುತ್ತಮವಾಗಿ ಸಹಕಾರಿಯಾಗಿದೆ. केंद्रीय होम्योपैथिक अनुसंधान परिषद आयुष मंत्रालय के तहत एक सर्वश्रेष्ठ अनुसंधान संगठन है. भारत सरकार की होम्योपैथिक अनुसंधान समिति की सिफारिश के अनुसार परिषद ने 1970 से औषधि प्रमाणीकरण अनुसंधान परीक्षण शुरू किए. जिन औषधियों का आंशिक रूप से प्रमाणीकरण अध्ययन हुआ है या वे स्वदेशी मूल की औषधियाँ जिनका मानकीकरण अध्ययन भौतिक, रासायनिक और फार्माकोग्नोस्टिक मापदंडों पर पूरा हो चुका है, ऐसी औषधियों पर ध्यान केंद्रित करते हुए परिषद ने इसे एक सतत अनुसंधान कार्यक्रम के रूप में शुरू किया. समय के साथ औषधि प्रमाणीकरण परीक्षण की विधि राष्ट्रीय और अंतर्राष्ट्रीय अनुसंधान मानकों और नैतिक दिशा निर्देशों को मान्यता देते हुए एक प्रारंभिक प्रक्रिया से विकसित होकर एक व्यवस्थित प्रक्रिया बन गई है. पिछले 55 वर्षों में परिषद ने 130 से अधिक औषधियों का व्यवस्थित रूप से सफलतापूर्वक अध्ययन किया है, जिनमें से 21 नई औषधियों को विशेष रूप से CCRS द्वारा प्रमाणित किया गया है. ये परीक्षण होम्योपैथिक चिकित्सा कॉलेजों के सहयोग से किए जा रहे हैं और इसमें छात्र छात्राएं स्वेच्छा से भाग ले रहे हैं. इन छात्र छात्राओं के अलावा कोई भी स्वस्थ व्यक्ति इस व्यवस्थित और सुरक्षित औषधि परीक्षण प्रक्रिया का हिस्सा बन सकता है और इससे कई लाभ भी प्राप्त कर सकता है. ಡ್ರಗ್ ಪ್ರೂವಿಂಗ್ ಅಧ್ಯಯನ ಸುಮಾರು 18ರಿಂದ 60 ವರ್ಷ ವಯಸ್ಸಿನ ಎಲ್ಲ ಆರೋಗ್ಯವಂತ ಜನರು ಲಿಂಗ, ಜಾತಿ, ಧರ್ಮ, ಭೇದ ಭಾವ ಇಲ್ಲದೆ ಇದರಲ್ಲಿ ಭಾಗವಹಿಸಬಹುದಾಗಿದೆ. ಡ್ರಗ್ ಪ್ರೂವಿಂಗ್ ಸೆಂಟರ್ ಹೊಂದಿರುವ ಪ್ರತಿ ಹೋಮಿಯೋಪತಿ ಮಹಾವಿದ್ಯಾಲಯದಲ್ಲಿ ಡ್ರಗ್ ಪ್ರೂವಿಂಗ್ ಸಮಿತಿಯನ್ನು ರಚಿಸಿರುತ್ತಾರೆ. ಸೈಟ್ ಇನ್ವೆಸ್ಟಿಗೇಟರ್ ಅಥವಾ ಪ್ರೂವಿಂಗ್ ಮಾಸ್ಟರ್ ನೇತೃತ್ವದಲ್ಲಿ ಈ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಪ್ರಯೋಗಗಳನ್ನು ಆರಂಭಿಸುವ ಮೊದಲು ಕೇಂದ್ರೀಯ ಹೋಮಿಯೋಪತಿ ಸಂಶೋಧನಾ ಮಂಡಳಿ ಇವರಿಂದ ಓರಿಯೆಂಟೇಷನ್ ಕಾರ್ಯಕ್ರಮ ನಡೆಸಲಾಗುತ್ತದೆ. ಇದರಲ್ಲಿ ಡ್ರಗ್ ಪ್ರೂವಿಂಗ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿಯನ್ನು ಮೊದಲಿಗೆ ನೀಡಿ ನಂತರ ಯಾವುದೇ ರೀತಿಯ ಸಂದೇಹಗಳನ್ನು ಹೊಂದಿದ್ದರೆ ಅವುಗಳನ್ನು ನಿವಾರಿಸುತ್ತಾರೆ ಮತ್ತು ಸ್ಪಷ್ಟಪಡಿಸುತ್ತಾರೆ. ಭಾಗವಹಿಸುವವರು ಯಾವ ಪ್ರಯೋಜನಗಳನ್ನು ಪಡೆಯುತ್ತಾರೆ? ಡ್ರಗ್ ಪ್ರೂವಿಂಗ್ ಪ್ರಕ್ರಿಯೆಯಲ್ಲಿ ಸ್ವಯಂ ಸೇವಕರಾಗಿ ತೊಡಗಿಸಿಕೊಳ್ಳುವುದರಿಂದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಹೆಚ್ಚಾಗಿರುವುದು ಕಂಡುಬಂದಿದೆ ಹಾಗೂ ಇದರಲ್ಲಿ ಭಾಗವಹಿಸಿದ ಅನೇಕರ ಒಟ್ಟು ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಕಂಡುಬಂದಿದೆ ಮತ್ತು ಕೆಲವು ರೋಗಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ.
I participated in homeopathic drug brewing in 2014-15 during my internship at Nehru Homeopathic Medical College, and it had been a very enlightening and a very informative experience. We got to understand the homeopathic concepts and also experience homeopathic drug brewing firsthand. To add on to that, before drug brewing, I used to suffer from severe allergies to dust, air, animal fur, pollen, and which ever since then I have not experienced even one bit, and it has been 10 years so far. I was the prover at drug proving research program conducted at Dakri, Kolkata from 2019 to July 2022. I had previously drug proving. I have some tendency to catch cold, headache, and also anxiety related problems and fearfulness. But after drug proving, I am free from all of these problems. ಡ್ರಗ್ ಪ್ರೂವಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಹೆಚ್ಚಿನ ಜನರು ಅವರ ದೀರ್ಘಕಾಲದ ಆರೋಗ್ಯದ ತೊಂದರೆಗಳಿಂದ ಸಂಪೂರ್ಣವಾಗಿ ಗುಣಮುಖ ಹೊಂದಿದ್ದಾರೆ. ಹಾಗಾಗಿ ಡ್ರಗ್ ಪ್ರೂವಿಂಗ್ ಪ್ರಕ್ರಿಯೆ ಹಲವು ಜನರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿದೆ. I had a great practical exposure to the concept of drug proving, and as per my experiences, I had known as per health concerns. ಡ್ರಗ್ ಪ್ರೂವಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡದ್ದಕ್ಕಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯನ್ನು ಗುರುತಿಸುವ ಸಲುವಾಗಿ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಕೇಂದ್ರೀಯ ಹೋಮಿಯೋಪತಿ ಸಂಶೋಧನಾ ಮಂಡಳಿಗೆ ವರದಿ ನೀಡಲು ವಿದ್ಯಾರ್ಥಿಗಳು ಬರುವಾಗ ತಗಲುವ ಪ್ರಯಾಣ ವೆಚ್ಚವನ್ನು ವಿದ್ಯಾರ್ಥಿಗಳಿಗೆ ಮಂಡಳಿ ನೀಡುತ್ತದೆ. यदि औषधि प्रमाणीकरण के दौरान किसी भी प्रमाणकर्ता को कोई प्रतिकूल घटना या गंभीर लक्षण अनुभव होते हैं तो वे क्या करें? हमारे लिए प्रमाणकर्ता की सुरक्षा सर्वोपरि है. यदि किसी प्रतिभागी को गंभीर लक्षण अनुभव होते हैं तो उनकी स्थिति के आधार पर तुरंत एंटीडोट या उचित उपचार निःशुल्क दिया जाता है. उनकी स्वास्थ्य का जायजा निरंतर लिया जाता है. क्या दवा के सेवन से स्वास्थ्य में कोई स्थायी बदलाव होता है? नहीं, दवा के सेवन के दौरान अनुभव किए जाने वाले लक्षण क्षणिक होते हैं और इनसे कोई दीर्घकालिक स्वास्थ्य समस्या नहीं होती. लक्षण दिखाई देने पर दवा का सेवन तुरंत बंद कर दिया जाता है, जिससे संभावित स्वास्थ्य जोखिम कम हो जाता है. इसके विपरीत कुछ लोगों में समग्र स्वास्थ्य में सुधार और पुरानी स्वास्थ्य समस्याओं का उन्मूलन देखा गया है. क्या औषधि प्रमाणीकरण के दौरान प्रतिभागी को अपनी दिनचर्या में बदलाव करने की आवश्यकता है? नहीं, प्रमाणकर्ता को सामान्य दैनिक दिनचर्या और आहार संबंधी आदतें बनाए रखनी चाहिए. यदि परीक्षण के दौरान किसी भी प्रकार का बदलाव किया गया है तो उसको दर्ज कर सूचित किया जाना चाहिए. क्या प्रमाणकर्ता दवा के प्रमाणीकरण के दौरान कोई अन्य होम्योपैथी या एलोपैथी की दवा ले सकते हैं? परीक्षण अवधि के दौरान किसी भी दवा के सेवन को हम बढ़ावा नहीं दे सकते, चाहे वह एलोपैथी, होम्योपैथी, आयुर्वेदिक, हर्बल या प्राकृतिक चिकित्सा आदि हो, क्योंकि ये प्रायोगिक दवा पदार्थ के रोगजनक प्रभावों को प्राप्त करने में बाधा उत्पन्न कर सकती है. यदि आवश्यक हो तो प्रमाणकर्ता को मार्गदर्शन या विशेष विचार विमर्श के लिए प्रमाणक मास्टर या प्रमाणक सहयोगी से परामर्श करना चाहिए. चिकित्सा की दुनिया में होम्योपैथी औषधि प्रमाणीकरण करना एक इकलौती विधि है जो शरीर या मन को कोई नुकसान या क्षति नहीं पहुंचाती है. साथ ही साथ मानव शरीर पर औषधि की शक्ति के प्रभाव के बारे में अमूल्य जानकारी प्रदान करती है. यह न केवल प्रतिभागियों को लाभ देती है बल्कि औषधीय ज्ञान की उन्नति में भी योगदान देती है. चिकित्सा के क्षेत्र में विभिन्न बीमारियों के उपचार के लिए लगातार कोई न कोई नया बदलाव या तकनीक आ रही है. वहीं औषधि प्रमाणीकरण परीक्षण उपचार की यात्रा में एक आकर्षक अध्याय बना हुआ है. औषधि प्रमाणीकरण को सशक्त बनाने के प्रयास में परिषद ने होम्योपैथी रोगजनक परीक्षण पोर्टल विकसित किया है. इसे 10 अप्रैल 2022 को विश्व होम्योपैथी दिवस के अवसर पर लॉन्च किया गया था. पोर्टल 31 मार्च 2023 को लाइव हुआ और पोर्टल का लिंक आपकी स्क्रीन पर है. ನಮ್ಮೊಂದಿಗೆ ಈ ಜ್ಞಾನವರ್ಧಕ ಪ್ರಯಾಣದಲ್ಲಿ ಹೋಮಿಯೋಪತಿಕ್ ಲೋಕದೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ಧನ್ಯವಾದಗಳು. ಸದಾ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
ವೈದ್ಯಕೀಯ ಅದ್ಭುತಗಳನ್ನು ಅನ್ವೇಷಿಸಲು ಮುಂದುವರಿಯಿರಿ. ಸ್ಥಳೀಯ ಔಷಧಿಗಳ ಚಿಕಿತ್ಸಾ ರಹಸ್ಯಗಳನ್ನು ಬಹಿರಂಗಪಡಿಸಿ ವಿಶ್ವಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ CCRH India -dp@ccrhindia.nic.in.